ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ನಮ್ಮ ಮನೆಯಂಗಳಕ್ಕೆ ಗುಬ್ಬಚ್ಚಿ ಒಂದು ಬಂತು. ನಮ್ಮ ಮನೆಯ ಅಂಗಳದಲ್ಲಿ ಚಿಕ್ಕದಾದ ಒಂದು ತೋಟವಿದೆ. ಅಲ್ಲಿ ಹೂವಿನ ಗಿಡಗಳು ಇವೆ. ಒಂದು ದಿನ ಬಂದ ಗುಬ್ಬಚ್ಚಿ ಆ ಹೂವಿನ ಗಿಡಗಳತ್ತ ಸುಳಿದಾಡಿತು. ಏನನ್ನು ಅದು ನೋಡಿತು. ಅದಕ್ಕೆ ಯಾವ ರೀತಿಯ ನಂಬಿಕೆ ಬಂತೋ ಗೊತ್ತಿಲ್ಲ. ಒಂದು ಹೂವಿನ ಗಿಡದ ದೊಡ್ಡದಾದ ಎಲೆ ಮೇಲೆ ಕುಳಿತು ನೋಡಿ ಹಾರಿ ಹೋಗಿತ್ತು. ಮತ್ತೆ ಮರುದಿನ ಬಂತು. ಅದೇನೋ ಬಾಯಲ್ಲಿ ಹಿಡಿದು ತಂದಿತ್ತು. ಒಬ್ಬ ಇಂಜಿನಿಯರ್ ಮಾಡಕ್ಕಾಗದೇ ಇರುವಂತ ಕೆಲಸವನ್ನ ಗುಬ್ಬಚ್ಚಿ ಮಾಡಿತು. ಏನು ಎಂದರೆ, ಎಲೆಯನ್ನ ಮಡಿಚಿ ಯಾವುದೋ ಒಂದು ರೀತಿಯ ಅಂಟು ಅನ್ನೋ ಥರದ ವಸ್ತುವಿನಿಂದ ಅದನ್ನು ಅಂಟಿಸಿತು. ಜೊತೆಗೆ ಹೊಲಿದಂತೆ ಒಂದು ಯಾವುದೋ ದಾರದ ಥರದ ವಸ್ತುವಿನಿಂದ ಅದನ್ನು ಹೊಲಿತು. ಅದಾದಮೇಲೆ ಅದರೊಳಗಡೆ ಹತ್ತಿ, ಮೃದುವಾದ ಎಲೆಗಳು, ಇನ್ನಿತರ ವಸ್ತುಗಳನ್ನು ತಂದು ಹಾಕಲಾರಂಭಿಸಿತು. ಹಾಗೆ ಆ ಎಲೆ ಒಳಗಡೆ ಗೂಡು ಕಟ್ಟಿತು. ಹಾಗೆ ನೋಡುತ್ತಿದ್ದಂತೆ 2 ಮೊಟ್ಟೆಯನ್ನು ಇಟ್ಟಿತು. ಪ್ರತಿದಿನ ಹಲವಾರು ಬಾರಿ ಅದು ಬಂದು ಮೊಟ್ಟೆ ಮೇಲೆ ಕುಳಿತುಕೊಳ್ಳುವುದು, ಹೋಗುವುದು, ಹೀಗೆ ಒಂದಿಷ್ಟು ದಿನಗಳು ಸಾಗಿದವು. ನಾವು ಆಚೆ ಓಡಾಡುತ್ತಿದ್ದರೆ ಅಥವಾ ನಾವು ಮನೆಯಲ್ಲಿ ಕಿಟಕಿ ಹತ್ತಿರ ಇದ್ದರೆ ದೂರದಲ್ಲಿ ಇರುತ್ತಿತ್ತು. ನಾವು ಆಚೆ ಹೋದರೆ ಬಂದು ದಿನಪೂರ್ತಿ, ಅಂದರೆ ಅದರದ್ದೇ ಆದ ಒಂದು ಸಮಯ, ಆ ಮೊಟ್ಟೆಗಳ ಮೇಲೆ ಕುಳಿತು ಕಾವನ್ನು ಕೊಡುತ್ತಿತ್ತು. ಹೀಗೆ ಒಂದಿಷ್ಟು ದಿನಗಳು ಸಾಗಿದಾಗ ಆ ಮೊಟ್ಟೆ ಒಡೆದು ಪುಟ್ಟದಾದ 2 ಮರಿಗಳು ಆಚೆ ಬಂದವು. ಅದರ ಆ ಮರಿಗಳ ಕೂಗು, ಚ್ಯೂ ಚ್ಯೂ ಎನ್ನುವ ಶಬ್ದ, ತಾಯಿಯ ಖುಷಿ, ಆ ಮರಿಗಳು ಕೂಗಾಟ. 1-2 ದಿನದ ನಂತರ ಇನ್ನೊಂದು ಗುಬ್ಬಚ್ಚಿ ಬಂತು. ಅಂದರೆ ಅವೆರಡು ಜೊತೆಗಾರರು. 2 ಮರಿಗಳನ್ನು ನೋಡಿ ಖುಷಿಯಿಂದ ಕೂಗಾಡಿದವು, ಚೀರಾಡಿದವು. ಗೂಡ ಒಳಗಡೆ ಹೋಗಿ ಕುಳಿತು ಆ ಮರಿಗಳೊಂದಿಗೆ ಮುಕ್ತ ಭಾಷೆಯಲ್ಲಿ ಮಾತನಾಡಿದವು. ಆಚೆ ಹೋಗಿ ಮರಿಗಳಿಗೆ ಆಹಾರ ತಂದು ಗುಟುಕು ಕೊಟ್ಟವು. ಹೀಗೆ ಒಂದು 4-6 ದಿನ ಕಳೆದವು. ಮರಿಗಳು ಕಣ್ಣು ತೆರೆದು ಆಚೀಚೆ ನೋಡಲು ಆರಂಭಿಸಿದವು. ಆನಂತರದಲ್ಲಿ ಮರಿಗಳು ಆ ಚಿಕ್ಕದಾದ ಗೂಡಿನಿಂದ ಆಚೆ ಬರುವ ಪ್ರಯತ್ನ ನಮ್ಮ ಕಣ್ಣಿಗೂ ಬಿತ್ತು. ಇದನ್ನು ಗ್ರಹಿಸಿ ಆ ಜೊತೆಗಾರ ಗುಬ್ಬಚ್ಚಿಗಳು ಒಂದು ದಿನ ನಾನು ಆಚೆ ಹೋದಾಗ ಆ ಮರಿಗಳನ್ನು ಅಲ್ಲಿಂದ ಎತ್ತಿಕೊಂಡು ಬೇರೆ, ಅಂದರೆ ಮರದ ಮೇಲೆ ಸುರಕ್ಷಿತವಾಗಿ ಇರುವಂಥ ಒಂದು ಜಾಗದಲ್ಲಿ ಗೂಡು ಕಟ್ಟಿರಬಹುದು, ಅಲ್ಲಿಗೆ ಆ 2 ಮರಿಗಳನ್ನು ಸಾಗಿಸಿದವು. ಆದರೆ ತಕ್ಷಣಕ್ಕೆ ಅಲ್ಲಿ ಬರುವುದನ್ನು ನಿಲ್ಲಿಸಲಿಲ್ಲ. 1-2 ಬಾರಿ ಮರೆತು ಗೂಡು ಕಟ್ಟಿರುವ ಜಾಗಕ್ಕೆ ಬಂದವು. ಆದರೆ ಮರಿ ಇಲ್ಲ, ನಾನು ಬೇರೆ ಕಡೆ ಅವುಗಳನ್ನು ಇಟ್ಟಿದ್ದೇನೆ ಅಂತ ಅರಿತಾದ ಮೇಲೆ ಮತ್ತೆ ಹೋದವು, ಮರಳಿ ಬರಲಿಲ್ಲ. ಅದರ ನಂತರದಲ್ಲಿ ನಾನು ಆ ಗೂಡನ್ನು ಪರಿಶೀಲಿಸಿದೆ. ಅದನ್ನು ಹೇಗೆ ಕಟ್ಟಿದೆ, ಅದರ ಒಳಗಡೆ ಹೇಗಿದೆ, ಏನು ಅನ್ನುವುದನ್ನು ನೋಡುತ್ತಾ ನಾನೇ ವಿಸ್ಮಯನಾದೆ. ಏಕೆಂದರೆ ಆ ಕಟ್ಟುವ ರೀತಿ, ಅದು ಬಳಸಿರುವ ರೀತಿ
ಯಾವ ಒಬ್ಬ ಇಂಜಿನಿಯರು ಸಹ ಆ ರೀತಿಯಲ್ಲಿ ಮಾಡಲು ಸಾಧ್ಯವಿಲ್ಲ. ಅಂದರೆ ಈ ಪ್ರಪಂಚವೇ ವಿಸ್ಮಯಗಳ ಆಗರ. ಯಾವುದೇ ಪಕ್ಷಿ, ಪ್ರಾಣಿ ಏನೇ ಇರಲಿ, ಅದಕ್ಕೆ ಅದರದೇ ಆದ ಕೌಶಲ್ಯವಿರುತ್ತದೆ. ಒಂದು ಬಾಂಧವ್ಯ, ಪ್ರೀತಿ, ವಿಶ್ವಾಸ, ವಾತ್ಸಲ್ಯ, ಮಮತೆ ಅನ್ನುವ ಈ ಒಂದು ಹೇಳಲಾಗದ, ಬಿಡಿಸಲಾಗದ ಅನುಬಂಧ ಬರೀ ಮನುಷ್ಯರಲ್ಲಿ ಮಾತ್ರವಲ್ಲ, ಈ ಭೂಮಿ ಮೇಲೆ ಹುಟ್ಟಿರುವ ಪ್ರತಿಯೊಂದು ಜೀವಿಗಳಲ್ಲಿಯೂ ಇದೆ ಅನ್ನುವುದಕ್ಕೆ ಈ ಗುಬ್ಬಚ್ಚಿ ಗೂಡು ಕಟ್ಟಿ ಮರಿ ಮಾಡಿಕೊಂಡು ಹೊರಟು ಹೋದ ಆ ದಿನಗಳನ್ನು ನಾವು ಕಂಡಾಗ ಎಲ್ಲವೂ ಸತ್ಯ ಅನಿಸುತ್ತದೆ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು. ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು. ಹೈ!